ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು ಕ್ಲಾಸ್ 3 ತರಗತಿ 3ರ ಸಂತೂರ್ ಫನ್ ವಿತ್ ಫ್ರೆಂಡ್ಸ್ ಈ ವರ್ಷ ಬೈಲಿಂಗಲ್ ಬಂದಿರೋದ್ರಿಂದ ಸಂತೂರ್ ಅನ್ನೋ ಹೊಸ ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟಿದ್ದಾರೆ. 3ನೇ ತರಗತಿಗೆ ಪಾರ್ಟ್ 1ನಲ್ಲಿ ಮೊದಲನೇ ಒಂದು ಯೂನಿಟಲ್ಲಿ ಫನ್ ವಿತ್ ಫ್ರೆಂಡ್ಸಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ನೋಡೋಣ. ಇಲ್ಲಿ ಅವರಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲುಕ್ ಅಟ್ ದಿಸ್ ಪಿಕ್ಚರ್ ಸ್ಟೋರಿ. ಈ ಒಂದು ಚಿತ್ರವನ್ನು ನೋಡಿ ಕಥೆಯನ್ನು ಓದೋಣ. ಕಮ್ ಡಿಯರ್ ಹ್ಯಾನ್, ಲೆಟ್ ಅಸ್ ಗೋ ಟು ದ ವಿಲೇಜ್ ಫೇರ್. ಬಾ ಪ್ರಿಯ ಕೋಳಿಯೇ, ಬಾತುಕೋಳಿ ಹೇಳ್ತಾ ಇದೆ, ಬಾ ಪ್ರೀತಿಯ ಕೋಳಿಯೇ, ನಾವು ಹಳ್ಳಿಯ ಜಾತ್ರೆಗೆ ಹೋಗೋಣ. ವಿಲೇಜ್ ಫೇರ್ ಅಂತ ಅಂದರೆ ಜಾತ್ರೆಗೆ ಹೋಗೋಣ. ಇಲ್ಲಿ ಕೋಳಿ ಹೇಳತ್ತೆ, ಆಲ್ ರೈಟ್ ಲೆಟ್ ಮೀ ಬ್ರಿಂಗ್ ಮೈ ಚಿಕ್ಸ್. ಸರಿ ಆಯಿತು, ನಾನು ನನ್ನ ಮರಿಗಳನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳ್ಬಿಟ್ಟು ಈ ಕೋಳಿ ಹೇಳ್ತಾ ಇದೆ. ನೆಕ್ಸ್ಟ್, ಕಮ್ ಡಕ್ಲಿಂಗ್ಸ್ ಲೆಟ್ ಅಸ್ ಗೋ. ಬಾತುಕೋಳಿ ಹೇಳ್ತಾ ಇದೆ, ಅದರ ಒಂದು ಬಾತುಕೋಳಿಯ ಮರಿಗಳನ್ನು ನಾವು ಡಕ್ಲಿಂಗ್ಸ್ ಅಂತ ಕರಿತೀವಿ. ಬನ್ನಿ ಮರಿ ಬಾತುಕೋಳಿಗಳೇ, ನಾವು ಹೊರಡೋಣ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಲ್ಲಿ ಕೋಳಿ ಇದೆ. ಸೊ ಬಾತುಕೋಳಿ ಹೇಳ್ತಾ ಇದೆ, ವಿ ಹ್ಯಾವ್ ರೀಚ್ಡ್ ದ ಸ್ಟ್ರೀಮ್. ನಾವು ಈಗ ಹೊಳೆಯ ದಡಕ್ಕೆ ಬಂದಿದ್ದೇವೆ ಅಲ್ವಾ. ಸೊ ಆದರೆ ಇಲ್ಲಿ ಕೋಳಿ ಹೇಳ್ತಾ ಇದೆ, ಐ ಕ್ಯಾನ್ ನಾಟ್ ಸ್ವಿಮ್, ಹೌ ಶಲ್ ವಿ ಕ್ರಾಸ್ ದ ಸ್ಟ್ರೀಮ್. ನನಗೆ ಈಜಲು ಬರುವುದಿಲ್ಲ, ನಾವು ಈ ಹೊಳೆಯನ್ನು ಹೇಗೆ ದಾಟುವುದು ಅಂತ ಕೋಳಿ ಹೇಳ್ತಾ ಇದೆ. ಅದಕ್ಕೆ ಬಾತುಕೋಳಿ, ಐ ಹ್ಯಾವ್ ಎ ಪ್ಲ್ಯಾನ್, ನನ್ನ ಬಳಿ ಒಂದು ಉಪಾಯ ಇದೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಬಾತುಕೋಳಿ ತನ್ನ ಮೇಲೆ ಈ ಒಂದು ಕೋಳಿ ಮತ್ತು ಕೋಳಿಯ ಮರಿಗಳನ್ನು ಕೂರಿಸ್ಕೊಂಡು ಹೊಳೆ ದಾಟಿಸ್ತಾ ಇದೆ ಅಲ್ವಾ. ನೀವು ನೋಡಬಹುದು ಇಲ್ಲಿ ಕೋಳಿ ಮತ್ತು ಮರಿಗಳು ಏನು ಹೇಳ್ತಾ ಇದೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಕೋಳಿಯ ಈ ಒಂದು ಕಥೆಯ ಸಾರಾಂಶ ಏನಪ್ಪ ಅಂತಂದರೆ, ಸ್ನೇಹಿತರಿಗೆ ಸಹಾಯ ಮಾಡುವುದು ಒಳ್ಳೆಯ ಗುಣ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬನ್ನಿ, ಇದರೊಳಗಡೆ ಫಸ್ಟು ನಾವು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ, ಹೌ ಮೆನಿ ಡಕ್ಲಿಂಗ್ಸ್ ಆ್ಯಂಡ್ ಚಿಕ್ಸ್ ಕ್ಯಾನ್ ಯು ಸಿ ಇನ್ ದ ಪಿಕ್ಚರ್. ಈ ಚಿತ್ರದಲ್ಲಿ ನೀವು ಎಷ್ಟು ಡಕ್ಲಿಂಗ್ಸ್ ಮತ್ತು ಚಿಕ್ಸ್ಗಳನ್ನು ನೋಡ್ತೀರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಡಕ್ಲಿಂಗ್ಸ್ ಎಷ್ಟಿದೆ, ಬಾತುಕೋಳಿ ಮರಿಗಳು 1, 2, 3. ಚಿಕ್ಸ್ ಎಷ್ಟಿದೆ, ಕೋಳಿ ಮರಿಗಳು ಎಷ್ಟಿದ್ದಾವೆ, 3. ಓಕೆ, ಐ ಕ್ಯಾನ್ ಸಿ 3 ಡಕ್ಲಿಂಗ್ಸ್ ಆ್ಯಂಡ್ 3 ಚಿಕ್ಸ್. ಓಕೆ, ದ ಡಕ್ ಆ್ಯಂಡ್ ದ ಹೆನ್ ಆರ್ ದೇ ಫ್ರೆಂಡ್ಸ್. ಹೌ ಡು ಯು ನೋ. ಅವರಿಬ್ಬರು ಫ್ರೆಂಡ್ಸಾ, ಹೇಗೆ ಗೊತ್ತಾಯಿತು ನಿಮಗೆ. Yes, they are friends. They go to the village fair together and help each other. ಹೌದು, ಅವರಿಬ್ಬರು ಫ್ರೆಂಡ್ಸು. ಅವ್ರ ಫ್ರೆಂಡ್ಸ್ ಇರೋದಕ್ಕೆ ಅಲ್ವಾ ಫಸ್ಟು ಏನು ಕೇಳಿದ್ದು, ಬಾತುಕೋಳಿ ಕೇಳತ್ತೆ. ಸೊ ಲೆಟ್ ಅಸ್ ಗೋ ಟು ದ ವಿಲೇಜ್ ಫೇರ್ ಅಂತ ಹೇಳಿಬಿಟ್ಟು ಫ್ರೆಂಡ್ಸಿಗೆ ಕೇಳೋದಲ್ವ ನಾವು. ಸೊ ಅದಕ್ಕೋಸ್ಕರ ದೇ ಗೋ ಟು ದ ವಿಲೇಜ್ ಫೇರ್ ಟುಗೆದರ್ ಆ್ಯಂಡ್ ಹೆಲ್ಪ್ ಈಚ್ ಅದರ್. ಅಲ್ಲಿ ಹೆಲ್ಪನ್ನು ಮಾಡ್ತಾ. ಓಕೆ, ಹೌ ಡಿಡ್ ದ ಹೆನ್ ಆ್ಯಂಡ್ ದ ಚಿಕ್ಸ್ ಕ್ರಾಸ್ ದ ಸ್ಟ್ರೀಮ್. ಯಾವ ರೀತಿಯಾಗಿ ಕೋಳಿ ಮತ್ತು ಕೋಳಿ ಮರಿಗಳು ಆ ಹೊಳೆಯನ್ನು ದಾಟಿದ್ವು. ದೇ ಕ್ರಾಸ್ ದ ಸ್ಟ್ರೀಮ್ ಬೈ ಸಿಟ್ಟಿಂಗ್ ಆನ್ ದ ಡಕ್ ಆ್ಯಂಡ್ ದ ಡಕ್ಲಿಂಗ್ಸ್. ಈ ಒಂದು ಡಕ್ ಮತ್ತು ಡಕ್ಲಿಂಗ್ಸ್ ಮೇಲೆ ಕುತ್ಕೊಂಡು ಅವು ಹೊಳೆಯನ್ನು ದಾಟಿದವು. ಓಕೆ, ಇದೆಷ್ಟು. ನೆಕ್ಸ್ಟ್ ಕ್ವಶನ್, ಹ್ಯಾವ್ ಯು ಎವರ್ ಹೆಲ್ಪ್ಡ್ ಯುವರ್ ಫ್ರೆಂಡ್, ಹೌ ಡಿಡ್ ಯು ಹೆಲ್ಪ್. ನೀವು ಯಾವತ್ತಾದರೂ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ದೀರಾ, ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ದೀರಾ ಅಂತಂದರೆ, ಎಸ್ ಐ ಹೆಲ್ಪ್ ಮೈ ಫ್ರೆಂಡ್ ಬೈ ಶೇರಿಂಗ್ ಮೈ ಬುಕ್ಸ್. ಅಥವಾ ಎಸ್ ಐ ಹೆಲ್ಪ್ ಮೈ ಫ್ರೆಂಡ್ ಬೈ ಶೇರಿಂಗ್ ಮೈ ಟಿಫನ್, ಬೈ ಶೇರಿಂಗ್ ಮೈ ಚಾಕ್ಲೇಟ್. ಯಾವ ರೀತಿಯಾಗಾದರೂ ನಾವು ಬರಿಬೋದು. ಓಕೆ, ಡಿಡ್ ಯು ಫೀಲ್ ಹ್ಯಾಪಿ ಟು ಹೆಲ್ಪ್ ಯುವರ್ ಫ್ರೆಂಡ್. ನಿಮಗೆ ಖುಷಿ ಆಯಿತಾ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದಾಗ. ಎಸ್ ಐ ಫೆಲ್ಟ್ ಹ್ಯಾಪಿ, ನನಗೆ ಬಹಳ ಖುಷಿಯಾಯಿತು ಅಂತ ಇದೆ. ನೆಕ್ಸ್ಟ್ ನೋಡೋಣ, ಮ್ಯಾಚ್ ದ ಫಾಲೋವಿಂಗ್ ಎನಿಮಲ್ಸ್ ವಿತ್ ದರ್ ಯಂಗ್ ಒನ್ಸ್. ಯಂಗ್ ಒನ್ಸ್ ಅಂತ ಅಂದರೆ ಅವುಗಳ ಮರಿಗಳು. ಓಕೆ, ಡಕ್ ಜೊತೆಗೆ ಡಕ್ಲಿಂಗ್ ಇದೆ, ಚಿತ್ರನೂ ಸಹ ಇದೆ ನೋಡಬಹುದು ನೀವು. ಡಕ್ಲಿಂಗ್, ಹೆನ್, ಚಿಕ್, ಕೌ, ಕಾಫ್, ಕ್ಯಾಟಿನ ಯಂಗ್ ಒನ್ಸ್, ಕಿಟನ್, ಡಾಗ್, ಪಪ್ಪಿ. ಇನಿಷಿಯಲಿ ಫ್ರಮ್ ದ ಬಿಗಿನಿಂಗ್ ಸ್ಟೇಜ್ ನೀವು ಚಿತ್ರಗಳನ್ನು ನೋಡಿಕೊಂಡು ಈ ರೀತಿಯಾಗಿ ಮ್ಯಾಚ್ ಮಾಡಬಹುದು. ಆಮೇಲೆ ಇವುಗಳನ್ನೆಲ್ಲ ಕಲ್ತ್ಕೊಂಡೆ ಡಕ್ ಅದರ ಯಂಗ್ ಒನ್ಸ್ ಅಂದರೆ ಡಕ್ಲಿಂಗ್ ಈ ರೀತಿಯಾಗಿ ಬರಬೇಕು. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. ನೆಕ್ಸ್ಟ್ ಬರೋಣ ಇಲ್ಲಿ ಚಾಪ್ಟರ್ 1, ಕಲರ್ಸ್, ಬಣ್ಣಗಳು.
You have a few crayons. Red, yellow and blue. Green, purple and black. I have same too. ನಿನ್ನ ಬಳಿ ಕೆಲವು ಬಣ್ಣದ ಕ್ರಯಾನ್ಸ್ಗಳಿವೆ. ಕೆಂಪು, ಹಳದಿ, ನೀಲಿ, ಹಸಿರು, ನೇರಳೆ, ಕಪ್ಪು. ನನ್ನ ಬಳಿಯೂ ಕೆಲವು ಇವೆ. ಓಕೆ, ನೆಕ್ಸ್ಟ್. ಐ ನೀಡ್ ದ ರೆಡ್. ನನಗೆ ಕೆಂಪು ಬಣ್ಣ ಬೇಕು. ಆ್ಯಂಡ್ ಯು ನೀಡ್ ದ ಬ್ಲ್ಯಾಕ್. ನಿನಗೆ ಕಪ್ಪು ಬಣ್ಣ ಬೇಕು. ಇಫ್ ವಿ ಶೇರ್ ಅವರ್ ಕ್ರಯಾನ್ಸ್, ನಾವು ನಮ್ಮ ಕ್ರಯಾನ್ಸ್ಗಳನ್ನು ಹಂಚಿಕೊಂಡ್ರೆ ವಿ ಹ್ಯಾವ್ ಎ ಫುಲ್ ಪ್ಯಾಕ್. ನಮ್ಮ ಬಳಿ ಸಂಪೂರ್ಣ ಬಣ್ಣಗಳ ಒಂದು ಪ್ಯಾಕ್ ಇರುತ್ತೆ. ಓಕೆ ಅಂತ ಈ ಒಂದು ಪೊಯಮ್ ಹೇಳ್ತಾ ಇದೆ. ಓಕೆ, ಇದ್ರ ಒಂದು ನೀತಿ ನೀವು ನೋಡ್ಬೋದು, ಶೇರಿಂಗ್ ಇಸ್ ಕೇರಿಂಗ್. ಅಂದರೆ ಹಂಚಿಕೊಂಡು ಬಳಸಿದ್ರೆ ಎಲ್ಲರಿಗೂ ಪ್ರಯೋಜನ ಆಗುತ್ತೆ. ಹಂಚ್ಕೊಳ್ಳೋದು ಒಂದು ಒಳ್ಳೆಯ ಗುಣ. ಸ್ನೇಹಿತರೊಂದಿಗೆ ಸಹಕರಿಸಿದ್ರೆ ಕೆಲಸ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಬನ್ನಿ, ಫಸ್ಟ್ answer the following questions. Write your answer in the given space. How many children are there in the poem? ಎಷ್ಟು ಮಕ್ಕಳಿದ್ದಾರೆ ಪೊಯಮಲ್ಲಿ? There are 2 children. ಇಲ್ಲಿ ನೋಡಬಹುದು ನೀವು 1, 2. There are 2 children in the poem. Why did the children want to share the crayons? ಯಾಕೆ ಅವರು ತಮ್ಮ ಒಂದು ಕ್ರಯಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು? They wanted to have ಆಲ್ ದ ಕಲರ್ಸ್. ಅವಳ ಹತ್ರ ಸ್ವಲ್ಪ ಇತ್ತಲ್ವಾ, ಶೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹತ್ರ ಎಲ್ಲ ಕಲರ್ಸು ಇದ್ದಂಗೆ ಆಗತ್ತೆ ಅಂತ ದೇ ವಾಂಟೆಡ್ ಟು ಹ್ಯಾವ್ ಆಲ್ ದ ಕಲರ್ಸ್. ಹೌ ಕ್ಯಾನ್ ದ ಚಿಲ್ಡ್ರನ್ ಇನ್ ದ ಪೊಯಮ್ ಹ್ಯಾವ್ ಎ ಫುಲ್ ಪ್ಯಾಕ್? ಫುಲ್ ಪ್ಯಾಕ್ ಆಯ್ತಲ್ವಾ ಅವ್ರ ಹತ್ರ ಇದ್ದಿದ್ದು ಸ್ವಲ್ಪ, ಆದರೆ ಅವ್ರ ಹತ್ರ ಫುಲ್ ಪ್ಯಾಕ್ ಯಾವ ರೀತಿಯಾಗಾಯಿತು ಅಂದರೆ ಬೈ ಶೇರಿಂಗ್ ದೇರ್ ಕ್ರೇಯಾನ್ಸ್ ವಿತ್ ಈಚ್ ಅದರ್. ಇವಳು ಅವನಿಗೂ ಕೊಟ್ಲು, ಅವನು ಇವಳಿಗೂ ಕೊಟ್ಲು. ಇವಳಿಗೆ ರೆಡ್ ಬೇಕಾಗಿತ್ತಂತೆ, ಅವನಿಗೆ ಬ್ಲ್ಯಾಕ್ ಬೇಕಾಗಿತ್ತಂತೆ. ದೇ ಶೇರ್ ವಿತ್ ಈಚ್ ಅದರ್. ಓಕೆ, ನೆಕ್ಸ್ಟ್. ಥಿಂಕ್ ಆ್ಯಂಡ್ ಸೇ. ದ ಚಿಲ್ಡ್ರನ್ ಇನ್ ದ ಪೊಯಮ್ ಶೇರ್ಡ್ ದೇರ್ ಕ್ರಯಾನ್ಸ್. ಡು ಯು ಶೇರ್ ಎನಿಥಿಂಗ್ ವಿತ್ ಯುವರ್ ಫ್ರೆಂಡ್ಸ್? ವಾಟ್ ಡು ಯು ಶೇರ್? ಇಲ್ಲಿ ಪೊಯಮಲ್ಲಿ ಚಿಲ್ಡ್ರನ್ಸ್ ಕ್ರಯಾನ್ಸ್ಗಳನ್ನು ಶೇರ್ ಮಾಡ್ಕೊತಿದ್ರಲ್ವಾ, ನೀವು ಆ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊತೀರಾ? ಹಾಗಾದರೆ ಏನನ್ನು ಶೇರ್ ಮಾಡ್ಕೊಂಡ್ರಿ? Yes, I share my books and crayons. First, yes. ಹೌದು, yes, I share my books and crayons with my friends. Okay, next. You have only green, blue and red crayons. Talk in pairs what you would want to draw. ಈಗ ನಿಮ್ಮ ಹತ್ರ ಗ್ರೀನ್ ಕಲರ್ ಇದೆ, ಬ್ಲೂ, ರೆಡ್ ಕ್ರಯಾನ್ಸ್ ಇದೆ. ಹಾಗಾದರೆ ನೀವು ನಿಮ್ಮ ಒಂದು ಗುಂಪಿನಲ್ಲಿ ಮಾತಾಡ್ಕೊತಿದ್ದೀರಾ, ಏನನ್ನು ನಾನು ಬಿಡಿಸಬಲ್ಲೆ? ಐ ವುಡ್ ಲೈಕ್ ಟು ಡ್ರಾ ಟ್ರೀ. ಗ್ರೀನ್ ಕಲರ್ ಇದೆಯಲ್ವಾ, ಟ್ರೀ. ಬ್ಲೂ ಇದೆ, ಸ್ಕೈ ಬಿಡಿಸಬಹುದು. ರೆಡ್ ಇದೆ, ಸ್ಕೈಯಲ್ಲಿ ಸ್ವಲ್ಪ ಕಾಮನ್ ಆಗಿ ಬಿಲ್ಲುಗಳು, ರೇನ್ಬೋ ಎಲ್ಲ ಬಿಡಿಸಬಹುದು. ಟ್ರೀಯಲ್ಲಿ ರೆಡ್ ಫ್ರೂಟ್ಸ್ಗಳನ್ನು ಬಿಡಿಸ್ಬೋದು ಅಲ್ವಾ? ಐ ವುಡ್ ಲೈಕ್ ಟು ಡ್ರಾ ಅ ಟ್ರೀ ಆ್ಯಂಡ್ ದ ಸ್ಕೈ. ಓಕೆ, ನೆಕ್ಸ್ಟ್. Now you have blue, green, red, yellow, brown and orange crayons. What can you draw? Draw here ಅಂತ ಅಲ್ಲಿ ನಿಮ್ಮ ಒಂದು ಬುಕ್ಕಲ್ಲಿ ಜಾಗ ಕೊಟ್ಟಿದ್ದಾರೆ. ಐ ಕ್ಯಾನ್ ಡ್ರಾ ಅ ಬ್ಯೂಟಿಫುಲ್ ಗಾರ್ಡನ್, ಅಥವಾ ಐ ಕ್ಯಾನ್ ಡ್ರಾ ಅ ಬ್ಯೂಟಿಫುಲ್ ಬಟರ್ಫ್ಲೈ ಕಲರ್ಫುಲ್ ಆಗಿರುವಂಥ ಬಟರ್ಫ್ಲೈಗಳನ್ನು ಬಿಡಿಸ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲ್ ಆಗಿ ಒಂದು ಚಿತ್ರವನ್ನು ಕ್ರಯಾನ್ಸ್ ಯೂಸ್ ಮಾಡಿ ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ರಿಅರೇಂಜ್ ದ ಲೆಟರ್ಸ್ ಟು ಫೈಂಡ್ ದ ಹಿಡನ್ ಕಲರ್. ಇಲ್ಲಿ ಹಿಡನ್ ಆಗಿದೆ, ಜಂಬಲ್ಡ್ ಆಗಿದೆ ಲೆಟರ್ಸ್. ಅದನ್ನು ಸರಿಯಾಗಿ ನಾವು ಒಂದು ಕಲರ್ ಬರೀಬೇಕು. ಬ್ಲೂ, ಯೆಲ್ಲೋ, ಗ್ರೀನ್, ಪರ್ಪಲ್, ಬ್ರೌನ್. ಸೇ ಅಲೌಡ್, ದಿಸ್ ಈಸ್ ಅ ಗ್ರೀನ್ ಕ್ರೇಯಾನ್. ದ ವರ್ಡ್ ಗ್ರೀನ್ ಬಿಗಿನ್ಸ್ ವಿತ್ ಗ್ರೂ. ದ ವರ್ಡ್ ಕ್ರೇಯಾನ್ ಬಿಗಿನ್ಸ್ ವಿತ್ ಕ್ರೂ. Now say these words aloud. Green, grey, grass, grapes, grandmother. ಈ ರೀತಿಯಾಗಿ ನಾವು ಹೇಳ್ಕೊಡ್ಬೇಕಾಗುತ್ತೆ. ಕ್ರೇಯಾನ್, ಕ್ರ್ಯಾಬ್, ಕ್ರೇನ್, ಕ್ರೌ, ಕ್ರಾಡಲ್. ಡ್ರಾ, ಡ್ರಮ್, ಡ್ರೆಸ್, ಡ್ರಾಪ್, ಡ್ರ್ಯಾಗನ್. Prince, princess, prize, pray, present. Form a sentence using each of these words and say it aloud. ಈ ರೀತಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ಗಳನ್ನು ಇದು ಮಾಡಬೇಕಂತೆ ಟೀಚರ್ ಜೋರಾಗಿ ಹೇಳ್ಕೊಟ್ರೆ ಮಕ್ಕಳು ಅದನ್ನು ರಿಪೀಟ್ ಮಾಡ್ತಾರೆ. Have a fun. Here is a fun task for you. Look at the word. Read out the color but not the words. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಲರನ್ನು ಹೇಳಬೇಕಂತೆ,
ವರ್ಡ್ಸ್ಗಳನ್ನು ಅಲ್ಲ. ಫಾರ್ ಎಕ್ಸಾಂಪಲ್ ವರ್ಡ್ಸ್ ಏನಿದೆ ಇಲ್ಲಿ, WELLO ಲೆಟರಿಂದ ಒಂದು ವರ್ಡ್ ಆಗಿದೆ ಯೆಲ್ಲೋ. BLUE ಬ್ಲೂ ಇದೆ, ಇಲ್ಲಿ ಬ್ಲೂ, ಬಟ್ ಅದನ್ನು ಹೇಳಬಾರ್ದು, ಇಲ್ಲಿ ನಾವು ಕಲರ್ ಹೇಳಬೇಕಂತೆ. ಓಕೆ, ಫಾರ್ ಎಕ್ಸಾಂಪಲ್ ಯೆಲ್ಲೋ ಇದೆ, ಯೆಲ್ಲೋ ಬೇಡ, ಕಲರ್. ಯಾವ ಕಲರಿಂದ ಅದು ಯೆಲ್ಲೋ ಅಂತ ಬರೆದಿದ್ದಾರೆ? ಗ್ರೀನ್, ಯೆಲ್ಲೋ, ರೆಡ್, ಬ್ಲ್ಯಾಕ್, ಬರೀ ಕಲರ್ ಐಡೆಂಟಿಫೈ ಮಾಡಿ. ರೆಡ್, ಬ್ಲೂ, ಬ್ಲ್ಯಾಕ್, ಪರ್ಪಲ್, ಬ್ಲೂ, ಪರ್ಪಲ್, ಗ್ರೀನ್, ರೆಡ್. ಓಕೆ, ಫನ್ ಆ್ಯಕ್ಟಿವಿಟಿ, ತುಂಬ ಚೆನ್ನಾಗಿದೆ. ವರ್ಡ್ಸ್ ಯೂಸ್ ಟು ಶೋ ಆ್ಯಕ್ಷನ್ಸ್ ಆರ್ ಕಾಲ್ಡ್ ದ ಆ್ಯಕ್ಷನ್ ವರ್ಡ್ಸ್. ನಾವು ಕ್ರಿಯೆಯನ್ನು ತೋರಿಸುವ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದ್ಯಾವುದು ಕ್ರಿಯೆಗಳಿದೆ. ಕ್ಯಾರೆಟ್ ಅನ್ನೋದು ಒಂದು ವೆಜಿಟೇಬಲ್, ಅದು ಬರಲ್ಲ. ಲಾಫ್ ನಗು, ಡ್ಯಾನ್ಸ್ ಲೆಗ್ ಕಾಲು, ಈಟ್ ತಿನ್ನೋದು, ಕ್ರೈ ಅಳೋದು, ಸ್ವಿಮ್ ಈಜಾಡುವುದು, ಪೊಟ್ಯಾಟೊ ಅಂತ ಅಂದರೆ ಅದು ಬರಲ್ಲ, ಆಲೂಗಡ್ಡೆ. ಸ್ಲೀಪ್ ಮಲಗೋದು, ಪ್ಲೇ ಆಡೋದು. ಸನ್ ಅಂತ ಅಂದರೆ ಸೂರ್ಯ ಬರಲ್ಲ. ಡಿಗ್ ಅಂತ ಅಂದರೆ ಮಣ್ಣನ್ನು ಡಿಗ್ ಮಾಡ್ತಾರಲ್ವ ಅದು. ಜಂಪ್ ಮಾಡೋದು. ಓಕೆ, ರನ್ ಓಡೋದು, ರೈಟ್ ಬರೆಯೋದು, ಸ್ಮೈಲ್ ನಗೋದು, ಪುಷ್ ತಳ್ಳೋದು. ಓಕೆ, ಇದು ಯಾವುದನ್ನು ನಾನು ರೌಂಡ್ ಹಾಕಿದ್ದೀನಲ್ಲ ಅದೆಲ್ಲ ಆ್ಯಕ್ಷನ್ ವರ್ಡ್ಸ್. ಇದನ್ನು ನಾವು ಆ್ಯಕ್ಷನ್ ವರ್ಡ್ಸ್ಗಳ ಮೂಲಕನೇ ನಾವು ಕಲಿಸ್ಬೇಕು ಯಾವ ರೀತಿಯಾಗಿ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಫೈಂಡ್ ದ ಆ್ಯಕ್ಷನ್ ವರ್ಡ್ಸ್ ಇನ್ ದ ಗ್ರಿಡ್ ಬಿಲೋ. ಇಲ್ಲಿ ಕೆಲವೊಂದು ಆ್ಯಕ್ಷನ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ವಾಕ್, ಯಾನ್, ಪೋರ್, ಕಫ್, ಗಿವ್, ಸಿ, ಓಪನ್, ಹೆಲ್ಪ್. ಇಲ್ಲಿ ಹುಡುಕಿ ನೋಡಿ. ವಾಕ್ ಅಂತ ಅಂದರೆ ನಡೆಯೋದು, ಯಾನ್ ಅಂತ ಅಂದರೆ ಕಳಿಸೋದು, ಪೋರ್ ಅಂತ ಅಂದರೆ ಸುರಿಯೋದು, ಕಫ್ ಅಂದರೆ ಕೆಮ್ಮೋದು, ಗಿವ್ ಅಂದರೆ ಕೊಡೋದು, ಸಿ ಅಂದರೆ ನೋಡೋದು, ಓಪನ್ ಅಂದರೆ ತೆರೆಯುವುದು, ಹೆಲ್ಪ್ ಅಂತ ಅಂದರೆ ಸಹಾಯ ಮಾಡೋದು. ಓಕೆ, ಇದೆಲ್ಲ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ದೇರ್ ಆರ್ 26 ಲೆಟರ್ಸ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್. ದೇ ಆರ್ ಕೊಟ್ಟಿದ್ದಾರೆ. ಓಕೆ, ಎ ಅನು ಈಟ್ಸ್ ಆನ್ ಆ್ಯಪಲ್. ಬಿ ಬಾಸು ಹ್ಯಾಸ್ ಅ ಬ್ಯಾಟ್ ಆ್ಯಂಡ್ ಎ ಬಾಲ್. ಸಿ ಚಂದು ಲೈಕ್ಸ್ cabbage and carrots. Okay, D Dinesh dances day and night. E Isha enjoys an elephant ride. F Faiz feeds a fish. G Govind goes to get guavas. H Hari helps Hemant. Wow. I like ice cream. J Jack just jumps down. K Kavita keeps the kitten on her knees. L Lata loves lemonade ಅಂದರೆ ನಿಂಬೆಹಣ್ಣಿನ ಜ್ಯೂಸು ಅಂತ. M ಮಾಧವ್ ಮಿಕ್ಸಸ್ ಮಿಲ್ಕ್ ಆ್ಯಂಡ್ ಮ್ಯಾಂಗೋ ಪಲ್ಪ್. ಮ್ಯಾಂಗೋ ಪಲ್ಪ್ ಅಂತ ಅಂದರೆ ಮಾವಿನ ಹಣ್ಣಿನ ಒಂದು ತಿಳಿ ಇರುತ್ತಲ್ವ ಅದು. N ನವನೀತ್ ರೈಟ್ಸ್ ಹಿಸ್ ನೇಮ್ ಆನ್ ನ್ಯೂ ನೋಟ್ ಬುಕ್. Om opens a box of oranges. P Prema puts a pencil in her pocket. Q chew up quietly. R Radha rolls the red ribbon. Red ಎಷ್ಟಿದೆ ನೋಡಿ, R. Yes, 6 sparrows sit on a sack. ಮೂಟೆ ಆಮೇಲೆ. The teacher tells a tale. ಟೇಲ್ ಅಂದರೆ ಒಂದು ಕತೆ. ಓಕೆ, ಫೈನ್. ನೆಕ್ಸ್ಟ್ Usha uses an umbrella. V Vishnu visits a village in a van. W we see a watchman near the white wall. X is the last letter in ox, fox and box. Y Yasmin and Yana are friends. Z zebras graze in the zoo. Illu Z ide, graze in the zoo. Very good activity. Let us arrange some words in the alphabetical order here. Illi C, A, apple, grapes, banana, orange ಇದೆ. ಸೊ ನಾವು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ABCD ಪ್ರಕಾರ ಬಂದಾಗ ಫಸ್ಟ್ A ಬರುತ್ತೆ, ನೆಕ್ಸ್ಟ್ B ಬರುತ್ತೆ, C ಬರುತ್ತೆ, D ಯಾವುದೂ ಇಲ್ಲ, ಅದಕ್ಕೆ ನೆಕ್ಸ್ಟ್ G, ಅದಾದಮೇಲೆ O. ಅದೇ ರೀತಿ ಇದನ್ನು ಮಾಡಬೇಕಂತೆ. ಸೊ ಫಸ್ಟ್ ಬ್ಲೂ, ಗ್ರೀನ್, ಪರ್ಪಲ್, ರೆಡ್, ಯೆಲ್ಲೋ, ಲಾಸ್ಟಿಗೆ ವೈ ಬರುತ್ತಲ್ವ ಅದಕ್ಕೆ ಯೆಲ್ಲೋ. ಯಾವ ಲೆಟರ್ಸ್ಗಳನ್ನು ನೋಡಬೇಡಿ, ಫಸ್ಟ್ ಲೆಟರ್ಸ್ಗಳನ್ನು ನೋಡಿ ಸಾಕು. ಓಕೆ, ಕ್ಲೂ ಬೇರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯು ಆಲ್ ಹ್ಯಾವ್ ಫ್ರೆಂಡ್ಸ್, ಡೋಂಟ್ ಯು? ಲೈಕ್ ಯು ವರ್ಡ್ಸ್ ಆಲ್ಸೋ ಹ್ಯಾವ್ ಫ್ರೆಂಡ್ಸ್. ಇಲ್ಲಿ ವರ್ಡ್ಸ್ಗಳು ಸಹ ಒಂದಕ್ಕೊಂದು ಫ್ರೆಂಡ್ಶಿಪ್ಪನ್ನು ಇಟ್ಕೊಂಡಿದ್ದಾವಂತೆ. ಲೈಕ್ ರೇನ್ಬೋ ಕಾಮನಬಿಲ್ಲು, ಬ್ಲೂ ಬ್ಲೂಬೆರ್ರಿ. ಓಕೆ, ನೆಕ್ಸ್ಟ್ ನ್ಯೂಸ್ ಪೇಪರ್, ಬಾಸ್ಕೆಟ್ಬಾಲ್,
ಅರ್ತ್ ವಾರ್ಮ್ ಎರೆಹುಳು ಅಂತಾರಲ್ವ ಅದು. ಸೊ ಇಲ್ಲಿಗೆ ನಾವು ಚಾಪ್ಟರ್ ಮೊದಲು ಏನಿತ್ತಪ್ಪ ಫನ್ ವಿತ್ ಫ್ರೆಂಡ್ಸಲ್ಲಿ ಕಲರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋಲಿ ನಾನು ಬಾದಲ್ ಆ್ಯಂಡ್ ಮೋತಿ ಬೆಸ್ಟ್ ಫ್ರೆಂಡ್ಸ್ ಇವನು ಸಹ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.